ಹೇಳಿ ಹೋಗ್ತಾರೆ ಯುಎಸ್ಗೆ. ಹೋಗ್ಬೇಕಾದ್ರೆ ಸ್ಟೇಟಸ್ ಹಾಕ್ತಾರೆ, ವಿ ಆರ್ ಮೂವಿಂಗ್ ಟು USA ಟು ಸಿ ಮೈ ಗ್ರ್ಯಾಂಡ್ ಡಾಟರ್ ಅಥವಾ ಗ್ರ್ಯಾಂಡ್ ಸನ್ ಅಂತ ಹಾಕೊಂಡ್ಬಿಡ್ತಾರೆ. ಇವ್ರು ಹಾಕೊಂಡು ಇಬ್ರು ಹೋಗ್ತಾ ಇರ್ತಾರೆ. ಅದು ಫ್ಲೈಟ್ ಸೆಲ್ಫಿ ತಿಕ್ಕೊಂಡು, ಫ್ಲೈಟ್ ಇಂದ ಇರುತ್ತೆ, ಸೆಲ್ಫಿ ತಿಕ್ಕೊಂಡು ಅದನ್ನು ಸ್ಟೇಟಸ್ಗೆ ಹಾಕಿರ್ತಾರೆ. ಸೊ ಹೋದ್ರು, ಒಳ ಮನೇಲೆ ಇರುತ್ತೆ, ಅಜ್ಜಿ ಒಂದೇ ಇರುತ್ತೆ. ಗೊತ್ತಾಗ್ಬಿಡುತ್ತೆ ಗಾಡ್ರಿಗೆ, ಸ್ಟೇಟಸ್ ವಾಚ್ ಮಾಡ್ತಿರ್ತಾರೆ. ಆ ಸ್ಕ್ರೀನ್ ಶಾಟ್ ಹೊಡೆದ್ಬಿಟ್ಟು ಅವರು ಟೀಮ್ ಮಾಡ್ಕೊಂಡ್ಬಿಡ್ತಾರೆ, ಅಜ್ಜಿ ಒಂದೇ ಇದೆ, ಅವ್ರಿಬ್ರು ಹೋಗಾಯ್ತು US ಗೆ, ಲೆಟಸ್ ಅಟ್ಯಾಕ್ ಅಂತ ಹೇಳಿ. ರಿಯಲ್ ಇನ್ಸಿಡೆಂಟ್, ಅಣ್ಣಾಮಲೈ ಕಾಲದಲ್ಲಿ ಆಗಿದ್ದು, SP ಅಣ್ಣಾಮಲೈ ಆ ಕಾಲದಲ್ಲಿ ಆಗಿದ್ದು. ಆ ಚಿಕ್ಕಮಗಳೂರು ಕಾಫಿ ಎಸ್ಟೇಟ್ಗೆ ಎಂಟ್ರಿ ಹೊಡೆದು ಆ ಅಜ್ಜಿ ನಾವು ಹೊಡೆದು ಒಂದ್ ಕಡೆಗೆ, ಅದೇನು ಜಾಸ್ತಿ ಹೊಡೆಯೋ ಅವಶ್ಯಕತೆ ಇರಲ್ಲ ಅಜ್ಜಿಗೆ, ಸೈಡ್ ಟಿಕೆಟ್ ಹಾಕ್ಬಿಟ್ಟು ಸೈಡ್ ಟಿಕೆಟ್ ಹಾಕಿ ಆಮೇಲೆ ದೇ ಸ್ಟಾರ್ಟ್ ಡೂಯಿಂಗ್ ದ ಥಿಂಗ್ಸ್. ಅಲ್ಲೇ ಎಲ್ಲಾ ದೋಚ್ಕೊಂಡು ಆ ಅಜ್ಜಿ ಮನೇಲೆ ಅಡಿಗೆ ಎಲ್ಲ ಮಾಡ್ಕೊಂಡು ಒಳ್ಳೆ ನಾನ್ ವೆಜ್ ಡ್ರಿಂಕ್ಸ್ ಎಲ್ಲ ಪಾರ್ಟಿ ಮಾಡಿ ಅವ್ರ ಸ್ಟೇಟಸ್ ವಾಚ್ ಮಾಡ್ತಾ ಇರ್ತಾರೆ. ವೆನ್ ಮತ್ತೆ ಅವ್ರ ಸ್ಟೇಟಸ್ ಹಾಕ್ತಾರೆ, ರಿಟರ್ನಿಂಗ್ ಬ್ಯಾಕ್ ಮಿಸ್ಸಿಂಗ್ ಮೈ ಗ್ರ್ಯಾಂಡ್ ಸನ್ ಅಂತ. ಅವ್ರು ಮಿಸ್ಸಿಂಗ್ ಅನ್ನೋ ಹೊತ್ತಿಗೆ ಇಲ್ಲೆಲ್ಲ ದೋಚ್ಕೊಂಡು ಅವ್ರು ಹೆಂಗಿರು ಬರ್ತಾ ಇದಾರೆ ಅಂತ ದೋಚ್ಕೊಂಡು 3-4 ದಿನ ಎಂಜಾಯ್ ಮಾಡಿ ಹೋಗ್ತಾರೆ. ಓಕೆ, ಇದು ರಿಯಲ್ ಹಿಸ್ಟ್ರಿ. ಅದಕ್ಕೆ ಯಾವತ್ತು ವಾಟ್ಸಪ್ ಸ್ಟೇಟಸ್ ಅನ್ನ ಹಾಕ್ಬಾರ್ದು. ಲೈಕ್ ನಾನು ಮೊನ್ನೆ ಮುಂಬೈಗೆ ಹೋಗಿದ್ದೆ, ಬರೋ ಟೈಮಲ್ಲಿ ಹಾಕಿದ್ದೆ. ಬಿಕಾಸ್ ನಾನೇನ್ ರಿಚ್ ಅಲ್ಲ, ಅಷ್ಟು ರಿಚ್ ಅಲ್ಲ. ಬಟ್ ಎನ್ಶ್ಯೂರ್ ದಟ್ whenever you are posting such thing, should be very careful. ಅದರ ಮನೆಯಲ್ಲಿ ಡಿಪೆಂಡೆನ್ಸಿ ವೀಕ್ನೆಸ್ ಇದ್ದಾಗ ವಾಚ್ ಮಾಡ್ತಾ ಇದ್ದಾರೆ, ನಿಮ್ ಕ್ಯಾಬಿನ್ ವಾಚ್ ಮಾಡ್ತಾ ಇದ್ದಾರೆ. ಸೊ ಶುಡ್ ವೆರಿ ಕೇರ್ಫುಲ್. ನಮ್ದು ಹೆಂಗಿದೆ ಫ್ಯಾಮಿಲಿ ನೋಡ್ಕೊಂಡು ಯು ಹ್ಯಾವ್ ಟು ಟೇಕ್ ಇಟ್. ಸೊ ವಾಟ್ಸಪ್ ಅದು ಬಂದ್ಮೇಲೆ ಹಾಕೊಂಡು ನಡೆಯುತ್ತೆ. ಅದೆಲ್ಲ ನಿಮ್ದು ಏನೆಲ್ಲ ಶೇರ್ ಮಾಡ್ಬೇಕು, ಏನ್ ಶೇರ್ ಮಾಡಬಾರ್ದು. ವಿಡಿಯೋ ಸರ್ಕಿಲ್ ಆಗ್ಬಿಟ್ಟು ಶೇರ್ ಮಾಡ್ತಾರೆ. ಈಗ ಹಾಲಿಡೇ ಇರುತ್ತೆ, ನಾಳೆ ಎಕ್ಸಾಮ್ ಯಾವ್ದೋ ಕ್ರಿಟಿಕಲ್ ಆಟೋಮೇಟಿಕ್ ಥಿಯರಿ ಸಬ್ಜೆಕ್ಟ್ ಎಕ್ಸಾಮ್ ಇರುತ್ತೆ. ಹುಡುಗರು ಒಬ್ಬ ಯಾರು ಓದಿರಲ್ವೋ, ಯಾರಿಗೆ ತಲೆ ಕೆಟ್ಟಿರುತ್ತೋ ಅವ್ನ ಸರ್ಕ್ಯುಲರ್ ಎಡಿಟ್ ಮಾಡ್ಬಿಟ್ಟು ಡ್ಯೂ ಟು ಸಡನ್ ಏನೋ ಡಿಸ್ಮಿಸ್ ಆಫ್ ಸರ್ಕ್ಯುಲರ್ ರಿಲೀಸ್ ಮಾಡ್ಬಿಡ್ತಾರೆ. ಆಯ್ತಾ? ಸೊ ಅದನ್ನ ಏನಾಗುತ್ತೆ, ಅವ್ರು ಫಸ್ಟ್ ಶೇರ್ ಮಾಡೋದೇ ಫ್ಯಾಕಲ್ಟೀಸ್ಗೆ, ಅವ್ರು ಅವ್ರ ಕಡೆಯಿಂದ ಹೋಗ್ಲಿ. ಯಾರು ಫ್ಯಾಕಲ್ಟಿಗಳು ಸ್ವಲ್ಪ ಸ್ಟಾಫಿಗೆ ಕ್ಲೋಸ್ ಇರ್ತಾರಲ್ಲ, ಸ್ಟೂಡೆಂಟ್ಸ್ ಕ್ಲೋಸ್ ಇರ್ತಾರಲ್ಲ, ನಮ್ಮಂತರ ಕಳಿಸ್ಬಿಡ್ತಾರೆ. ಸೊ ಅವು ಏನ್ ಮಾಡ್ತೀವಿ ನಾವು, ವಿಚೌಟ್ ಥಿಂಕಿಂಗ್ ವಿಲ್ ಶೇರ್ ಟು ಯು. ಸೊ ಬಿಕಾಸ್ ವಿ ಆರ್ ಕ್ಲೋಸ್ ಟು ದ ಸ್ಟೂಡೆಂಟ್. ಓಕೆ, ಅದೆಲ್ಲ ಆಗುತ್ತೆ, ಅವೆಲ್ಲ ಮಾಡ್ತಾರೆ. ಓಕೆ, ಈಗ ಒಂದೊಂದನ್ನೇ ಮಾಡ್ಕೊಂತ ಹೋಗೋಣ. ಇದು ಗೊತ್ತಿರುತ್ತೆ ನಿಮ್ಗೆ ನೋಡ್ಲಿ. ಮೊಬೈಲ್ ಅಲ್ಲಿ ಪಾಸ್ವರ್ಡ್ ಎಲ್ಲಿ ಸೇವ್ ಆಗಿರುತ್ತೆ ಅಂತ ಗೊತ್ತಾ? ಬ್ರೌಸರ್. ಅದು ಈಗ ಫಾರ್ ಎಕ್ಸಾಂಪಲ್ ನನಗೆ 1 ನಿಮಿಷ ನಿಮ್ ಮೊಬೈಲ್ ಕೊಟ್ರೆ ನಿಮ್ದು ಕಂಪ್ಲೀಟ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ನೆಟ್ ಬ್ಯಾಂಕಿಂಗ್ ಎಲ್ಲ ಯೂಸರ್ ನೇಮ್ ಪಾಸ್ವರ್ಡ್ ಅಂತ ತಗೊಂಡು. ಸೊ ಇಲ್ಲಿ ಫಸ್ಟ್ ಏನು ಅಂದ್ರೆ, ಈಗ ಕಾಲ್ ಮಾಡ್ತೀರಿ, ಯಾರೋ ಒಬ್ರು ಪಕ್ಕದಲ್ಲಿ ಕುಂತಿರ್ತಾರೆ, ನಾವು ಟ್ರಾವೆಲಿಂಗ್ ಮಾಡ್ತಿರ್ತೀವಿ ಮುಂಬೈಗೆ. 1 minute can give your mobile, my network is not connected. ನಾವೇನ್ ಮಾಡ್ತೀವಿ, ಫೋನ್ ಮಾಡಕ್ಕಿಲ್ಲ, ತಗೊಳಪ್ಪ ಅದೇನದು ಕೊಡ್ತೀವಿ. ಸೊ ಕೊಟ್ಟಾಗ ಏನಾಗುತ್ತೆ, ದೇ ವಿಲ್ ಓಪನ್ ದ ಬ್ರೌಸರ್ and they will extract the password. ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ? ಗೂಗಲ್ ಕ್ರೋಮ್ ಮೊಬೈಲ್ ಸೇಫ್ ಅಲ್ಲ ಸರ್, ಮಾಡ್ಬೋದಲ್ಲ? ಮಾಡ್ಬೋದು, ಸೇಫ್. ಇಲ್ಲ, ಅದಕ್ಕೆ ನನ್ ಕೈ ಕೊಡ್ಬೇಡಿ, ನನ್ ಕೈ ಕೊಟ್ರೆ ಸೇಫ್. ಇಲ್ಲಿ ಗೂಗಲ್ ಕ್ರೋಮ್ ಓಪನ್ ಮಾಡಿದ್ಮೇಲೆ ಇಲ್ಲಿ ಟಾಪ್ ರೈಟ್ ಸೈಡ್ 3 ಡಾಟ್ಸ್ ಇದೆ. ಆ ಡಾಟ್ಸ್ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಹೋಗಿ, ನೋಡಿದ ಸೆಟ್ಟಿಂಗ್ಸ್. ಗೂಗಲ್ ಕ್ರೋಮ್ ಜಾಸ್ತಿ ಯಾವ ಬ್ರೌಸರ್ ಯೂಸ್ ಮಾಡ್ತೀರಾ ಅದು ಸಫಾರಿ. ನೀವು ಸಫಾರಿ ಯೂಸ್ ಮಾಡ್ತೀರಾ, ಅದನ್ನು ಸೆಟ್ಟಿಂಗ್ಸ್ ಹೋಗಿ, ಸೆಟ್ಟಿಂಗ್ಸ್ ಹೋಗಿ ಪಾಸ್ವರ್ಡ್ ಸೆಟ್ಟಿಂಗ್ ಹೋಗಿ, ಇದರಲ್ಲಿ ಗೂಗಲ್ ಪಾಸ್ವರ್ಡ್ ಮ್ಯಾನೇಜರ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿ. ಗೂಗಲ್ ಪಾಸ್ವರ್ಡ್ ಮ್ಯಾನೇಜರ್ ಅಂತ ಮಾಡಿದ್ರಾ? ಆಯ್ತಾ? ಸೊ ಅಲ್ಲಿ ಯು ಕ್ಯಾನ್ ಟೇಕ್ ಎನಿ ಲಿಂಕ್ಸ್ ಇಫ್ ಯು ಆಲ್ರೆಡಿ ಎಲ್ಲಾ ಸೇವ್ಡ್ ಪಾಸ್ವರ್ಡ್ ಅಲ್ಲಿರುತ್ತೆ. ಯಾವುದೇ ಲಿಂಕ್ ಓಪನ್ ಮಾಡಿ, ನಿಮ್ದು ಪ್ಯಾಟರ್ನ್ ಕೊಡಿ, ಕೊಟ್ಟು ಒಂದು ಅಲ್ಲಿ ಕಣ್ಣು ತರ ಇದೆ, ಆ ಕಣ್ಣು ಮೇಲೆ ಪ್ರೆಸ್ ಮಾಡಿ, ನಿಮ್ ಪಾಸ್ವರ್ಡ್ ಸಿಕ್ಬಿಡುತ್ತೆ. ಕಣ್ಣು ನೋಡಿದ ಕೂಡಲೇ ಪಾಸ್ವರ್ಡ್ ಸಿಕ್ಲಿಲ್ಲ. ಸಫಾರಿ
ಸಫಾರಿ ಸರ್ಚಿಂಗ್ ಇಲ್ವಲ್ಲ ಮೂರು ಆಪ್ಷನ್ಸ್ ಹೌದಾ ಓಪನ್ ಆಯ್ತು ಇಲ್ಲಿ ಪಕ್ಕ ಅವರು ಏನೋ ಫ್ಲೈಟ್ ಅಲ್ಲಿ ಹೋಗ್ತಾರೆ ಇದ್ರಲ್ಲಿ ಬರಲ್ಲ ಮೇಡಮ್ iOS ಅವರೇ ಗೂಗಲ್ ಪೇ ಆಗಲ್ಲ ಪಾಸ್ ಪ್ಲೇಸ್ ಕೇಳ್ತಿದ್ದಲ್ಲ ನನ್ನ ಜಿಮೇಲ್ ಪಾಸ್ವರ್ಡ್ ಕೇಳಿದ್ರೆ ಇಲ್ಲ ಅಂದ್ರೆ ನಾವು ಸೇವ್ ಮಾಡಲು ಹೌದಾ ಅದು ನಾವು ಸೇವ್ ಮಾಡ್ಕೊಡಕ್ಕಾಗೋದಿಲ್ಲ ಅದು ಮಾತ್ರ ನಾನು ಕೊಡ್ತೀನಿ ಇಲ್ಲಿ ಸ್ಟೆಪ್ಸ್ ಇದೆ ಅಂದ್ರೆ ಸರ್ ಹಂಗ ನಿಮ್ ಫೋನ್ ಇಟ್ಕೋಬೇಕು ಓಕೆ ಒಂದ್ ಕ್ವಶನ್ ಕೇಳಿದ್ರು ಸರ್ ಪ್ಯಾಟರ್ನ್ ಇರುತ್ತೆ ಅಂತ ಪ್ಯಾಟರ್ನ್ ಇದೆ ಅಂದ್ರೆ ಈಗ ಒಂದು ಶೋಲ್ಡರ್ ಅಟ್ಯಾಕ್ ಅಂತ ಹೇಳ್ತಾರೆ ಹಿಂಗೆ ಭುಜದಲ್ಲಿ ಗದ್ದು ನೋಡೋದು ಶೋಲ್ಡರ್ ಅಟ್ಯಾಕ್ ಸೊ ಆ ಅಟ್ಯಾಕ್ ಇಫ್ ಯು ಯೂಸ್ ದಟ್ ಅಟ್ಯಾಕ್ ದಿಸ್ ಇಸ್ ವೆರಿ ಈಸಿ ಟು ಬ್ರೇಕ್ ಆಯ್ತಾ ಮತ್ತೆ ಇನ್ನೊಂದು ಕೆಲವರು ನಾನು ತಂಬ್ ಹಾಕಿರ್ತೀನಿ ಫೇಸ್ ಹಾಕಿರ್ತೀನಿ ಅಂತಾರೆ ಮನೇಲಿ ಹಸ್ಬೆಂಡ್ ವೈಫ್ ಅಂತ ಇದ್ದಾಗ ವೈಫಿಗೆ ಪಾರ್ಟ್ನರ್ಗೆ ಯಾರಿಗಾರ ಡೌಟ್ಸ್ ಇದ್ರೆ ಅವ್ರು ಮಲಗಿದ್ದಾಗ ದೇ ಕ್ಯಾನ್ ಯೂಸ್ ಇಟ್ ಸರ್ ಫೇಸ್ ಐಡಿ ಇಸ್ ವೆರಿ ಸಿಂಪಲ್ ಎಲ್ಲ ಮುಖದ ಮುಂದೆ ಇಟ್ಕೊಂಡು ಮುಗಿದ್ವಿ ಓಕೆ ದೇರ್ ಆರ್ ವೇಸ್ ಔಟ್ ಟು ಬ್ರೇಕ್ ದ ಮಲಗಿದ್ರೆ ಓಪನ್ ಕಣ್ಮುಚ್ಚಿರ ಫೋಟೋ ಗೊತ್ತಾಗುತ್ತೆ ಫೋಟೋ ಮತ್ತೆ ಇದನ್ನು ಅಷ್ಟೇ ನಿಮ್ ತಮ್ಮ ಇಂಪ್ರೆಷನ್ ನ ಒಂದು ಅದೇನ್ ಪ್ಲಾಸ್ಟಿಕ್ ದೇರ್ ಇದೆ ಒಂದು ಮೆಟೀರಿಯಲ್ ಅದನ್ನ ಪ್ರಿಂಟ್ ಮಾಡಿ ಇದಕ್ಕೆ ಹಾಕೋಣ ಅದೆಲ್ಲ ಮೂವೀಸ್ ಅಲ್ಲಿ ತೋರಿಸ್ತಾರೆ ಶೇರ್ ಮಾಡಿ ಸೊ ಇವೆಲ್ಲ curiosity, I think while you're traveling with you, that's I see. ಮೊಬೈಲ್ ಈಗ ಮೋರಲ್ ಆಫ್ ದ ಸ್ಟೋರಿ ಏನ ನಮ್ಮ ಮೊಬೈಲ್ ನ ಬೇರೆಯವ್ರಿಗೆ ಕೊಡಬಾರ್ದು ಅಷ್ಟೇ ಎಷ್ಟೇ ಕಷ್ಟ ಆದ್ರೂ ಪಾರ್ಟ್ನರ್ ಇರ್ಲಿ ರಿಲೇಟಿವ್ ಇರ್ಲಿ ಬ್ರದರ್ ಇರ್ಲಿ ಯಾರೇ ಇರ್ಲಿ ಕೊಲಿಗ್ ಇರ್ಲಿ ನಮ್ಮ ಮೊಬೈಲ್ ಅನ್ನ ನಾವು ಕೊಡಬಾರ್ದು ಅದು ಮೋರಲ್ ಆಫ್ ದ ಸ್ಟೋರಿ ನೆಕ್ಸ್ಟ್ ಇನ್ನೊಂದು ಸ್ಟೋರಿ ಬರುತ್ತೆ ನಮ್ಮ ಕಂಪ್ಯೂಟರ್ ನ ಬೇರೆ ಯಾರಿಗೂ ಶೇರ್ ನಮ್ಮ ಪರ್ಸನಲ್ ಲ್ಯಾಪ್ಟಾಪ್ ಇರ್ಬೋದು
ಡೆಸ್ಕ್ಟಾಪ್ ಇರ್ಬೋದು, ಬೇರೆಯವರಿಗೆ ಶೇರ್ ಮಾಡೋದು. ಇಲ್ಲ ಅಂದ್ರೆ ನಮ್ಮ ಪರ್ಸನಲ್ ಆಕ್ಟಿವಿಟೀಸ್ ಅನ್ನ ಅಲ್ಲಿ ಮಾಡ್ಬೋದು. ಅದಾಯ್ತಾ? ಈಗ ಆಫೀಸಲ್ಲಿ ಈಗ ನಾವು HOD ಇರ್ತೀವಿ, ನಮ್ದೊಂದು ಡೆಸ್ಕ್ಟಾಪ್ ಕೊಟ್ಟಿರ್ತಾರೆ, ಅದರಲ್ಲಿ ನಾವು ಪರ್ಸನಲ್ ಆಗಿ ನಾವು ನೆಟ್ ಬ್ಯಾಂಕಿಂಗ್ ಮಾಡೋದು ಇದು ಎಲ್ಲ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ನಮಗೆ ಅದಕ್ಕೆ ಬೇರೆ ಲ್ಯಾಪ್ಟಾಪ್ ಇದಕ್ಕೆ ಬೇರೆ ಯೂಸ್ ಮಾಡಕ್ಕೂ ಆಗಲ್ಲ. ಸೊ ಅಲ್ಲಿ ಆ ಟೈಮಲ್ಲಿ ಏನೆಲ್ಲ ಮಿಸ್ಯೂಸ್ ಆಗುತ್ತೆ ನಾನು ಹೇಳ್ತೀನಿ. ಗೌರ್ಮೆಂಟ್ ನಾವು ಎಸ್ಪೆಷಲಿ ಇದು ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಇವರೆಲ್ಲ ಇರ್ತಾರಲ್ಲ, ಟಾಪ್ ಪೀಪಲ್, ಯಾರನ್ನ VIP, ದೇ ಡೂ ಮೋರ್ ಮನಿ ಟ್ರಾನ್ಸಾಕ್ಷನ್ಸ್. ಅವ್ರು ಏನಾರ ಒಂದ್ ವೇಳೆ ನೀವು ಅವ್ರದ್ದು ಮನಿ ಹ್ಯಾಕ್ ಮಾಡಿದ್ರೆ ಅವ್ರು ಪೊಲೀಸಿಗೆ ಕಂಪ್ಲೇಂಟ್ ಕೊಡೋಣ, ಇಷ್ಟು ದುಡ್ಡು ಯಾಕೆ ಬಂತು ಅಂತ ಕೇಳ್ತಾರೆ. ಸೊ ಇಲ್ಲಿ ಏನಂದ್ರೆ ಬ್ರೌಸರ್ ಅಲ್ಲಿ ಓಪನ್ ದ ಗೂಗಲ್ ಕ್ರೋಮ್ ಓಪನ್ ಮಾಡಿ, ಅಗೇನ್ ಸೇಮ್ ಥಿಂಗ್, 3 ಡಾಟ್ ಓಪನ್ ಮಾಡಿ, ಸೆಟ್ಟಿಂಗ್ಸ್ ಹೋಗ್ಬೇಕು, ಪಾಸ್ವರ್ಡ್ಸ್, ಗೂಗಲ್ ಪಾಸ್ವರ್ಡ್ ಮ್ಯಾನೇಜರ್ ಹೋಗ್ರೆ. ಸೊ ಅಲ್ಲಿ ಏನು ನೋಡ್ರಿ ಎಲ್ಲ ಇದೆ. ಇಂಟರ್ನೆಟ್ ಆನ್ಲೈನ್ ಸೊ ಇಲ್ಲಿ ಸೇಮ್ ಈ ಕನ್ನಡ ಪಾಸ್ವರ್ಡ್ ಓಪನ್ ದ ಗೂಗಲ್ ಕ್ರೋಮ್, ಓಪನ್ ಮಾಡಿ 3 dots. just connect anything and you go to the 3 button password manager ಅಂತ ಇದೆ. Password and autofill. Go to the Google password manager, ಅಲ್ಲಿ ನಿಮ್ದು ಎಲ್ಲಾ ಪಾಸ್ವರ್ಡ್ ಸಿಗ್ತದೆ. ಅಲ್ಲಿ ಪ್ಯಾಟರ್ನ್ ಹಾಕೋ ಅವಶ್ಯಕತೆ ಇಲ್ಲ, ಜಸ್ಟ್ ಹಾಕಿ. ಪ್ಯಾಟರ್ನ್ ಅಲ್ಲಿ ಬಯೋಮೆಟ್ರಿಕ್ ಅಲ್ಲಿ ಕೇಳಲ್ಲ. ಈಗ ಲೇಟೆಸ್ಟ್ ಕ್ಲಾಸ್ ವಿಂಡೋಸ್ ಬಿಟ್ ಕೇಳುತ್ತೆ. Okay, so this is a second weakness. Google ಅವ್ರಿಗೆ, thanks to Google ಅಲ್ಲ, Google it's a top company in the world, but they have several weaknesses. So this actual ಆಗಿ if they are really expert in cryptography, they have to save it in ciphertext. Right? Plain text ಅಲ್ಲೇ ಸೇವ್ ಮಾಡಿ. So it's a mistake of Google. Email ಬರಲ್ವಾ? ಹಾ ಸರ್, Email ಇಲ್ಲ. Email ಅಕೌಂಟ್ ಪಾಸ್ವರ್ಡ್ ಶೋ ಮಾಡಲ್ಲ ಅನ್ಸುತ್ತೆ. ತೋರಿಸುತ್ತೆ. ಇಲ್ಲ ತೋರಿಸ್ತಿಲ್ಲ, ಬರೀ DHA ಇತ್ತು. ಎಲ್ಲ ಹಾ, ನೀವು ಸೇವ್ ಮಾಡಿ, ಆಟೋ ಸೇವ್ ಆಗಿಲ್ಲ. ಓಪನ್ ಆಗೇ ಇದೆ. ಆಟೋ ಓಪನ್ ಇದೆ ಬಟ್ ಆಟೋ ಸೇವ್ ಆಗಿಲ್ಲ. ನಿಮ್ದು ಯಾವ ಸರ್? ಲೇಟೆಸ್ಟ್ ಲ್ಯಾಪ್ಟಾಪ್ ಏನ್ ಮಾಡುತ್ತೆ, ದೇ ವಿಲ್ ಟೇಕ್ ಕೇರ್ ಆಫ್ ದ ಸೆಕ್ಯೂರಿಟಿ. ಪಾಸ್ವರ್ಡ್ ಆಟೋ ಸೇವ್ ಕೊಡಲ್ಲ. ಇದು ಆಟೋ ಸೇವ್ ಆಗಿರೋ ಪಾಸ್ವರ್ಡ್ಗಳು. ಇದು ಎರಡು ಒಳ್ಳೇದಕ್ಕೂ ಯೂಸ್ ಮಾಡ್ಕೋಬಹುದು. ಒಂದ್ ವೇಳೆ ನೀವು ಯಾವ್ದಾರ ಮರ್ತೋಗಿದ್ರೆ ಪಾಸ್ವರ್ಡ್ ನ ಇಲ್ಲಿ ಓಪನ್ ಮಾಡಿ ನೋಡ್ಲಿ ಅಂತ ಹೇಳಿ, ಅದು ಪ್ರಾಬ್ಲಮ್. ಬಟ್ ಇಟ್ ಶುಡ್ ಬಿ ಇನ್ ಸೈಫರ್ಟೆಕ್ಸ್ಟ್. ಸೊ ದಟ್ ಇಸ್ ನೆಕ್ಸ್ಟ್. ಈಗ ನಿಮ್ಮ ಪಾಸ್ವರ್ಡ್ ಅಲ್ಲೇ ಇನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರೆ, ನಿಮ್ಮ ಪಾಸ್ವರ್ಡ್ ಎಷ್ಟು ಸ್ಟ್ರಾಂಗ್ ಇದೆ, ನೀವು ಕೊಟ್ಟಿರೋ ಪಾಸ್ವರ್ಡ್ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದನ್ನ ನಾವು, ಆಯ್ತಾ, ನೀವು ನಿಮಗೆ ನಿಮ್ಮ ಪಾಸ್ವರ್ಡ್ ನೆನಪಲ್ಲಿ ಇದೆಯಲ್ಲ, ಸೊ ಆ ಪಾಸ್ವರ್ಡ್ ಅನ್ನ ನಾನು ವೆಬ್ಸೈಟ್ ಹೇಳ್ತೀನಿ, ಅಲ್ಲಿ ಟೈಪ್ ಮಾಡಿ ಅದೆಷ್ಟು ಸ್ಟ್ರಾಂಗ್ ಇದೆ ಅಂತ ಅವ್ರು ಹೇಳ್ತಾರೆ. ಓಕೆ, ಮತ್ತೆ ಅದು ಎಷ್ಟು ದಿನಕ್ಕೆ ಬ್ರೇಕ್ ಆಗುತ್ತೆ ಅಂತಲೂ ಹೇಳ್ತಾರೆ. ಈಗ ನನಗೆ ಹ್ಯಾಕರ್ ಕೊಟ್ರೆ ನಾನು ಎಷ್ಟು ದಿನದಲ್ಲಿ ನಿಮ್ಮ ಪಾಸ್ವರ್ಡ್ ಅನ್ನ ಎಷ್ಟು ಮಿನಿಟ್ ಅಲ್ಲಿ ಎಷ್ಟು ಸೆಕೆಂಡ್ ಅಲ್ಲಿ ಬ್ರೇಕ್ ಮಾಡ್ತೀನಿ ಅಂತ ಅದು ಹೇಳ್ತೇವೆ. ಮತ್ತೆ ಅದು ಹೇಳಿದ್ಮೇಲೆ ಯಾವ ತರ ಪಾಸ್ವರ್ಡ್ ಸೆಟ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಸೊ ಈಗ ದೊಡ್ಡದ ಓಪನ್ ದ ನ್ಯೂ ಟ್ಯಾಬ್ ಕಂಪ್ಯೂಟರ್ ನಲ್ಲಿ. ಪಾಸ್ವರ್ಡ್ ಮಾನ್ಸ್ಟರ್ ನೋಡಿ. passwordmonster.com. ನೀವು ಹೊಡೀರಿ ಎಲ್ಲರೂ, ಜಸ್ಟ್ ಓಪನ್ ದಿಸ್ ಲಿಂಕ್. passwordmonster.com. ಅಲ್ಲಿ ನಿಮ್ ಪಾಸ್ವರ್ಡ್ ಹೊಡೀರಿ, ಅದೇನು ಹ್ಯಾಕ್ ಮಾಡಲ್ಲ ನಿಮ್ ಪಾಸ್ವರ್ಡ್ ಅನ್ನ. ಜಸ್ಟ್ ಟೈಪ್ ಯುವರ್ ವಾಟ್ ಎವರ್ ದ ಪಾಸ್ವರ್ಡ್ ಯು ಆರ್ ಯೂಸಿಂಗ್.
1 million years. 1 million years ಎಷ್ಟು ಬಿಟ್ಟಿದೆ ಸರ್ ನೋಡಿ 10 characters. ಡೆಸಿಮಲ್ 1 million years ಬರೋಣ Who is? Nandu 1 million years. 1 million years. ಅದೇ ಎನಿಥಿಂಗ್ ಇಸ್ ಅನ್ಬ್ರೇಕಬಲ್. That means unbreakable. Second, 0.02. ಓಕೆ, ಈಗ ಇದನ್ನ ಸ್ಟ್ರಾಂಗ್ ಮಾಡೋದು ಹೇಗೆ? ಸ್ಪೆಷಲ್ ಕ್ಯಾರೆಕ್ಟರ್ ಎಲ್ಲ ನಮ್ಗೆ ಗೊತ್ತಿದೆ. ಬಿಗ್ ಲೆಟರ್, ಸ್ಮಾಲ್ ಲೆಟರ್ ಎಲ್ಲ ಯೂಸ್ ಮಾಡಬೇಕು. ಇದೇ ಸರ್ ಗೊತ್ತಿರೋದೇ ಹೇಳ್ತೀರಾ ಅಂತ ಅಲ್ವಾ? ಗೊತ್ತಿರೋದೇ ಹೇಳ್ತಾ ಇದ್ದೀನಿ. ಇದಕ್ಕೊಂದು ಮೈಂಡ್ ಮ್ಯಾಪಿಂಗ್ ಟೆಕ್ನಿಕ್ ಹೇಳುತ್ತೆ. ಪಾಸ್ವರ್ಡ್ ನ ಹೆಂಗೆ ಕಾಂಪ್ಲೆಕ್ಸ್ ಮಾಡೋದು ಆ ಮೈಂಡ್ ಮ್ಯಾಪಿಂಗ್ ಟೆಕ್ನಿಕ್ ಹೇಳ್ಕೊಡ್ತೇವೆ. ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ನನ್ನ ಹೆಸರು ದಿನೇಶ್, ಆಯ್ತಾ? ದಿನೇಶ್, ಈಗ ಅದನ್ನ ನೀವು ಪಾಸ್ವರ್ಡ್ ಆಗಿ ಸೆಟ್ ಮಾಡಬೇಕು. ಬಿಕಾಸ್ ಯು ವಿಲ್ ರಿಮೆಂಬರ್. ನಿಮ್ಮ ಹೆಸರಲ್ಲಿ ಓವಲ್ಸ್ ಇರುತ್ತೆ, ಸೊ ಸ್ಪೆಷಲ್ ಕ್ಯಾರೆಕ್ಟರ್ ತರಾನೇ ಕೆಲವೊಂದು ಲೆಟರ್ ಇರುತ್ತೆ. ಈಗ ಐ ಜಾಗದಲ್ಲಿ ಎಕ್ಸ್ಟ್ರಾಮಿಟ್ರಿ ಯೂಸ್ ಮಾಡ್ತೀವಿ. ಓ ಬಂದಾಗ 0 ಆಯ್ತಾ? ಸೊ 1 ದಿನೇಶ್. ಈಗ ಎಸ್ ಬಂದಾಗ ಡಾಲರ್ ಇದೆ, ಎ ಬಂದಾಗ ಅಟ್ ಸಿಂಬಲ್. ಈ ತರ ಮ್ಯಾಪ್ ಮಾಡ್ಕೊಳ್ಳಿ. ಅದು ಮ್ಯಾಪಿಂಗ್ ಅಷ್ಟೇ ನಿಮಗೆ ಗೊತ್ತು, ನಿಮ್ಮ ಬ್ರೈನಲ್ಲಿ ಅಷ್ಟೇ ಇರ್ಬೇಕು. ಓಕೆ, ಆ ಮ್ಯಾಪಿಂಗ್ ಮಾಡ್ಕೊಂಡು ನೀವು ಪಾಸ್ವರ್ಡ್ ಜನರೇಟ್ ಮಾಡಿದ್ರೆ ಇಟ್ ಇಸ್ ಈಸಿ ಟು ರಿಮೆಂಬರ್ ಅಂಡ್ ಇಟ್ ವಿಲ್ ಬಿ ಮೋರ್ ಕಾಂಪ್ಲೆಕ್ಸ್ ಆಲ್ಸೋ. ಓಕೆ, ಸೊ ದಟ್ ಈಸ್ ಮೈ ರೆಕಮೆಂಡೇಶನ್. ಸೊ ಇದು ಇಲ್ಲಿಗೆ. ಈಗ ನೆಕ್ಸ್ಟ್ ಇನ್ನೊಂದು, ನಿಮ್ಮ ಇಮೇಲ್ ಐಡಿ ಹ್ಯಾಕ್ ಆಗಿದೆಯಾ ಇಲ್ವೋ ಅಂತ ಕಂಡುಹಿಡಿಯಕ್ಕೆ. ಐ ಆಮ್ ಶ್ಯೂರ್ ನಂದಿ ಸರ್ ಇಂದ ಹ್ಯಾಕ್ ಆಗಿದೆ. ಸೊ ಯಾಕೆಂದ್ರೆ ಅವ್ರದ್ದು ಮಲ್ಟಿಪಲ್ ವೆಬ್ಸೈಟ್ ಯೂಸ್ ಆಗಿದೆ. ಆಗಿಲ್ಲ ಅಂದ್ರೆ ಮಿರಾಕಲ್, ಗ್ರೇಟ್. ಸೊ ನಾನೊಂದು ವೆಬ್ಸೈಟ್ ಹೇಳ್ತೀನಿ, ಅಲ್ಲಿಗೆ ಹೋಗಿ ಅಲ್ಲಿ ನಿಮ್ದು ಜಿಮೇಲ್ ಐಡಿ ಅಥವಾ ಯಾವ್ದೆಲ್ಲ ಇಮೇಲ್ ಐಡಿ ಯೂಸ್ ಮಾಡ್ತಾ ಇದ್ರೆ ಅದನ್ನ ಹಾಕಿ. ಸರ್ ನಮ್ಗೊಂದು ರಾಘವೇಂದ್ರ ಸರ್ ಫಾರ್ಮುಲಾ ಹೇಳ್ಕೊಡಿ ಸರ್. ಅವ್ರಿಗೆ 1 million years 1 million ಹೆಂಗೆ ಸರ್? ನಿಮ್ಮ ಫಾರ್ಮುಲಾ ಅವ್ರ ಫಾರ್ಮುಲಾ ಕ್ಯಾಪಿಟಲ್, ಸ್ಮಾಲ್, ಕ್ಯಾರೆಕ್ಟರ್ ಏನೋ ಫಾರ್ಮುಲಾ ಅದು 8 ಡಿಜಿಟ್ ಗಿಂತ ಜಾಸ್ತಿ ಇದ್ರೆ ಎಷ್ಟಿದೆ ಸರ್ ಡಿಜಿಟ್? ಮೇಡಮ್ ಅವ್ರದ್ದು 10 ಡಿಜಿಟ್ ಇದೆ. ಎನಿಥಿಂಗ್ ಅಬೌಟ್ 187 years ಅಂತ. ಹೌದಾ? ನಿಮ್ದು 8 ಡಿಜಿಟ್ ಇದೆ. 8 ಡಿಜಿಟ್ ಅಲ್ಲ, 8 ಡಿಜಿಟ್, 12 ಡಿಜಿಟ್. ಜಾಸ್ತಿ ಲೆಂತ್ ಇದ್ದಷ್ಟು ಜಾಸ್ತಿ. ಈಗ ಸೆಕೆಂಡ್ ಒನ್, ಇದಕ್ಕೆ ಹೋಗಿ ಹ್ಯಾವ್ ಐ ಬೀನ್ ಫಾರ್ ದಿಸ್ ವೆಬ್ಸೈಟ್. ಗೂಗಲ್ಗೆ ಹೋಗಿ ಈ ಲಿಂಕ್ ಅನ್ನ ಟೈಪ್ ಹ್ಯಾವ್ ಐ ಬೀನ್ ಪಾರ್ಡ್.com. ಅದನ್ನ ಝೂಮ್ ಮಾಡ್ಲಾ? Have I been born? How? PWD. ಯಾಕೆಂದ್ರೆ ಇದು ಮಲ್ಟಿಪಲ್ ಬ್ರೌಸರ್ ಪಾಸ್ವರ್ಡ್ ನೋಡೇ ನಾನು ಮಾಡಿಲ್ಲ. ಓ ನಂದು 0. ಮತ್ತೆ ಅದೆಲ್ಲ ಆಗಿದೆ ಅಂತ ಕೆಳಗೆ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲ ನೋಡಿ, ಇದೆಲ್ಲ ಆಗಿದೆ, ಯಾವ ಡೇಟಾ ಆಗಿದೆ, ಯಾವ ಆಪ್ ಯೂಸ್ ಮಾಡ್ಬೇಕಾದ್ರೆ ಇದು ಹೆಂಗಾಗ್ತದೆ ಅಂತಾನು ಹೇಳ್ತೀನಿ ನಾನು ಸ್ಟೋರಿ. ನೀವು ಮಾಡಿ ಆಮೇಲೆ ನೋಟಿಫೈ ಮೇಲೆ ಹಾಕೋದಕ್ಕೆ ನೋಟಿಫೈ ಅದು ಹಾಕಿದ್ರೆ ತೊಂದರೆ ಇಲ್ಲ. ಪಾಸ್ವರ್ಡ್ ಚೇಂಜ್ ಮಾಡಿ ಆಮೇಲೆ ಪಾಸ್ವರ್ಡ್
5 times ಆಗಿತ್ತು 2012. ಅವಾಗೆಲ್ಲ ಲಿಂಕ್ಡ್ ಇನ್ ರೀಚ್ ಆಗಿತ್ತಲ್ಲ ಸರ್, ಲಿಂಕ್ಡ್ ಇನ್ 2 ಮಿಲಿಯನ್ ಡೇಟಾ ಎಕ್ಸ್ಪೆಕ್ಟ್ ಮಾಡಿದ್ರು. 2018 ಲಾಸ್ಟ್. ಸೊ ಇವಾಗ ಮತ್ತೆ ಅದಾದ್ಮೇಲೆ ಪಾಸ್ವರ್ಡ್ ಚೇಂಜ್ ಆಗಿದ್ರೆ ಮತ್ತೆ ಮಾಡೋದಿಲ್ಲ. ಪಾಸ್ವರ್ಡ್ ಚೇಂಜ್ ರೆಗ್ಯುಲರ್ ಆಗಿ ಚೇಂಜ್ ಮಾಡ್ತಾ ಇರೋದು ಒಳ್ಳೇದಲ್ಲ ಪಾಸ್ವರ್ಡ್ಸ್. 45 ಡೇಸ್ ಸರ್ ತುಂಬಾ ಮಾಡ್ತಾ ಇದ್ರೆ ಮರ್ತೋಗ್ಬಿಡುತ್ತೆ. ಏನ್ ನೆನ್ಪಿಟ್ಕೊಂಡು ಬೇರೆ ಇಮೇಲ್ ಐಡಿ ಟ್ರೈ ಮಾಡಿ, ನಿಮ್ದು ಪ್ರೊಫೆಷನಲ್ ಇಮೇಲ್ ಐಡಿ ಎಲ್ಲ ಟ್ರೈ. ಬ್ಯಾಂಕಿಗೆ ಯಾವ ಕೊಟ್ಟಿರ್ತೀವಿ ಅದು ಮೇನ್. ಅದು ಬ್ಯಾಂಕಿಗೆ ಕೊಟ್ಟಿರೋದು ಮೈನ್. ಆಕ್ಚುಲಿ ಎಲ್ಲಿ ಯಾಕೆ ಆಗೋದು ಜಾಸ್ತಿ ಅಂದ್ರೆ ಡೊಮಿನೋ ಪಿಜ್ಜಾ, ಬೆಳಗಾಂ ಬಾಸ್ಕೆಟ್ ಆಗಿಲ್ಲ. ಟೆಲಿಗ್ರಾಮ್ ಮೋಸ್ಟ್ ಹ್ಯಾಕಿಂಗ್ ಟೂಲ್. ಡೋಂಟ್ ಇನ್ಸ್ಟಾಲ್ ಟೆಲಿಗ್ರಾಮ್, ದಟ್ ಇಸ್ ದ ಮೋಸ್ಟ್ ಹ್ಯಾಕಿಂಗ್. ಅದು ಡಾರ್ಕ್ ನೆಟ್ ಸರಿನಾ? ಇದನ್ನ ಕನ್ಕ್ಲೂಡ್ ಮಾಡೋಣ. ಇನ್ನು ಒಳ್ಳೊಳ್ಳೆ ಟೂಲ್ ಹೇಳ್ಕೊಡ್ತಾ ಇದ್ದೀನಿ. ಇನ್ನೊಂದು 4-5 ಒಳ್ಳೆ ಟೂಲ್ ಇದೆ. ಇದರಲ್ಲಿ ಜಾಸ್ತಿ ಟೈಮ್ ಹೋದ್ರೆ ಅಲ್ಲೋ ಅದ ಈ ವೆಬ್ಸೈಟ್ ಹೆಂಗಪ್ಪದು ಈಗ ಹಾಕಿರ್ತಾರಲ್ಲ ಡೀಟೇಲ್ಸ್, ಇವ್ರೇನು ಮಾಡಲ್ವಾ? ಆಕ್ಚುಲಿ ನಾವು HTTPS ವಾಚ್ ಮಾಡ್ಬೇಕು. ಇಲ್ಲ ಅಂದ್ರೆ ಬ್ಯಾಂಕಿಗೆ ಯಾವ ಇಮೇಲ್ ಐಡಿ ಕೊಟ್ಟಿರ್ತೀವಲ್ಲ ಅದನ್ನ ಸೇವ್ ಆಗೋ ಕಡೆ ಇಟ್ಕೊಡೋದ್ರ. ಅಲ್ಲ ಈಗ ಇಲ್ಲಿ ನೀವು ಹೇಳ್ತಾ ಇರೋ ವೆಬ್ಸೈಟ್ ಆಗ್ತಾ ಇದೀವಲ್ಲ ಸರ್, ಅದೆಲ್ಲ ಸೇಫ್ ಆಗ ಸರಿ. ಈಗೆಲ್ಲ ಆಕಾಶದಲ್ಲಿ ಇದೇನಾಗಿರುತ್ತೆ ಅಂದ್ರೆ ಅವ್ರದ್ದು ಗ್ಯಾರಂಟಿ ಸರ್. ಯಾವಾಗ ನೀವು ಲಾಗಿನ್ ಅಂತ ಈಗ ಆಪ್ ನ ಇನ್ಸ್ಟಾಲ್ ಮಾಡ್ಬಿಟ್ಟು ಅದು ಓಪನ್ ಮಾಡ್ಬೇಕಾರೆ, ಸೈನ್ ಇನ್ ಆಗ್ಬೇಕಾರೆ ನಿಮ್ದು ಜಿಮೇಲ್ ಕೊಡ್ತಿರಲ್ಲ, ಲಾಗಿನ್ ಥ್ರೂ ಜಿಮೇಲ್ ಅಂತ ಬರುತ್ತೆ, ಲಾಗಿನ್ ಥ್ರೂ ಫೇಸ್ಬುಕ್ ಅಂತ ಬರುತ್ತೆ, ಲಾಗಿನ್ ಥ್ರೂ ಇನ್ಸ್ಟಾಗ್ರಾಮ್ ಅಂತ ಬರುತ್ತೆ. ಸೊ ಅಲ್ಲಿ ನೀವು ಯಾಕಂದ್ರೆ ನಿಮಗೆ ಯು ಡೋಂಟ್ ವಾಂಟ್ ಟು ಸೈನ್ ಅಪ್, ಎಲ್ಲದಕ್ಕೂ ಸೈನ್ ಅಪ್ ಆಗೋ ಇಷ್ಟ ಇಲ್ಲ. ಸೊ ಜಸ್ಟ್ ಕ್ಲಿಕ್ ಅಂಡ್ ಅದು ಸೆಲೆಕ್ಟ್ ಮಾಡ್ಬಿಡ್ತೀರಿ, ಅಲ್ಲಿಂದ ಹೇಳ್ಬೇಕು ಪಾಸ್ವರ್ಡ್. ಅದರಲ್ಲೂ ಡಾಮಿನೋ ಪಿಜ್ಜಾ ಅಂಡ್ ಈ ಮಾರ್ಕೆಟಿಂಗ್ ಆಪ್ಸ್ ಯಾವ್ದೆಲ್ಲ ಬರುತ್ತಲ್ಲ ಅದನ್ನ ಯಾರು ಡೆವಲಪ್ ಮಾಡಿರ್ತಾರೆ ಅಂದ್ರೆ ನಾವು ಸ್ಟೂಡೆಂಟ್ಸ್. ಸೊ ಅವರಿಗೆ ಸೆಕ್ಯೂರಿಟಿ ಬಗ್ಗೆ ಎಷ್ಟು ಗೊತ್ತಿರಲ್ಲ. ದೇ ವಿಲ್ ಬಿ ಓನ್ಲಿ ವರ್ಕಿಂಗ್ ಆನ್ ದ ಫಂಕ್ಷನಾಲಿಟೀಸ್. ಅವ್ರಿಗೆ ಏನ್ ಬೇಕು, ಬುಕ್ ಹಾಕ್ಬೇಕು ಮತ್ತೆ ಪೇ ಆಗ್ಬೇಕು, ಇಷ್ಟೇ ವರ್ಕ್ ಮಾಡಿರ್ತಾರೆ ಅವರು. ಸೆಕ್ಯೂರಿಟಿ ಆಸ್ಪೆಕ್ಟ್ ಮೇಲೆ ವರ್ಕೇ ಮಾಡಲ್ಲ. ಅದಕ್ಕೆ ಈಗ ಕಾನ್ಸೆಪ್ಟ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಲ್ಲ, ಸೆಕ್ಯೂರ್ ಸಾಫ್ಟ್ವೇರ್ ಇಂಜಿನಿಯರಿಂಗ್. ಬುಕ್ಸ್ ಎಲ್ಲ ಬರ್ತಾ ಇರೋದು ಸೆಕ್ಯೂರ್ ಸಾಫ್ಟ್ವೇರ್ ಇಂಜಿನಿಯರಿಂಗ್, ಬಟ್ ಸ್ಟಿಲ್ ವಿ ಆರ್ ಟೀಚಿಂಗ್ ಸಾಫ್ಟ್ವೇರ್. So that is where the lagging things are like. ಇದರಲ್ಲಿ ಇಷ್ಟೆಲ್ಲ ಅಲ್ಲ ಬೇರೆ ಗೂಗಲ್ ಅದೇ ಅದು ಪಾಸ್ವರ್ಡ್ಸ್ ಗೂಗಲ್ ಅದೇ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವು ಎಲ್ಲರದ್ದು ಜಿಮೇಲ್ ಇದೆಯಲ್ಲ, ಲಾಗಿನ್ ಹಾಕು ಪ್ಲೀಸ್. ಲಾಗಿನ್ ಆಗಿದೆ ಜಿಮೇಲ್ ಆಗಿ, ಜಿಮೇಲ್ ಲಾಗಿನ್ ಆಗಿ ಲಾಗಿನ್ ಆದ್ಮೇಲೆ ಡೆಸ್ಕ್ಟಾಪ್ ಇಂದ ಮೊಬೈಲ್
ಎಲ್ಲ ಲಾಗಿನ್ ಆಯ್ತಾ? ಇದೆಯಲ್ಲ ಇದನ್ನ ಕ್ಲಿಕ್ ಮಾಡಿ. ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಕ್ಲಿಕ್ ಆಗಿ. ಹಾ, ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಲ್ಲೋಗಿ ಸೆಕ್ಯೂರಿಟಿ ಮಾಡಿರೋದು ಈ ಕಡೆ ಎಲ್ಲ ಆಗ್ತಾ ಇದೆ. ಆಯ್ತಾ? ಆ ಸೆಕ್ಯೂರಿಟಿಯಲ್ಲಿ ಜಸ್ಟ್ ಎಕ್ಸ್ಪ್ಲೋರ್ ದ ಸೆಕ್ಯೂರಿಟಿ ಟ್ಯಾಬ್. ಮೊಬೈಲ್ ಮಾಡ್ಬೋದು. ಮೊಬೈಲ್ ಅಲ್ಲಿ ಹೆಂಗ್ ಮಾಡೋದು ಅಂದ್ರೆ, ಒಂದ್ ವೇಳೆ ನಿಮಗೆ ಲಾಗಿನ್ ಆಗಕ್ಕೆ ಕಷ್ಟ ಆಗ್ತಾ ಇದ್ರೆ ಓಪನ್ ದ ಮೊಬೈಲ್, ಜಿಮೇಲ್ ಆಪ್ ಓಪನ್ ಮಾಡಿ. ಹಾ, ಅಲ್ಲೋಗ್ಬಿಟ್ಟು ಆ ನಿಮ್ಮ ರೌಂಡ್ ಐಕಾನ್, ನಿಮ್ ಫೋಟೋ ಏನಿರುತ್ತೆ ರೌಂಡ್ ಐಕಾನ್, ಅಲ್ಲೋಗಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಹೊಡಿ. ಆಯ್ತಾ? ಸೊ ಅಲ್ಲೆಲ್ಲ ಬಂದ್ಬಿಡ್ತು. ಇದ್ರಲ್ಲಿ ಏನೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು ಅಂದ್ರೆ, ಆಯ್ತಾ, ಎಲ್ಲರೂ ಓಪನ್ ಆಯ್ತಾ? ಸೊ ಇಲ್ಲಿ ನಿಮ್ಮ ಜಿಮೇಲ್ ಐಡಿ ನಿಮಗೆ ಗೊತ್ತಿಲ್ಲದೆ ಎಷ್ಟು ಡಿವೈಸ್ ಅಲ್ಲಿ, ಎಷ್ಟು ಕಂಪ್ಯೂಟರ್ ಅಲ್ಲಿ ಲಾಗಿನ್ ಆಗಿದೆ, ಓಪನ್ ಆಗಿದೆ ಅಂತ ಗೊತ್ತಾಗ್ತದೆ. ಈಗ ನೀವು ಆಫೀಸಲ್ಲಿ ಓಪನ್ ಮಾಡಿರ್ಬೋದು, ಇಲ್ಲ ಮೊಬೈಲ್ ಅಲ್ಲಿ ಮಾಡಿರ್ಬೋದು, ಅಥವಾ ನಿಮ್ಮ ಸ್ಪೌಸ್ ಮೊಬೈಲ್ ಅಲ್ಲಿ ಮಾಡಿರ್ಬೋದು. ಓಕೆ, ಸೊ ಎಲ್ಲೆಲ್ಲಿ ಓಪನ್ ಆಗಿದೆ, ಅದ್ರಲ್ಲಿ ಯಾವ ಕಂಡೀಷನ್ ಅಲ್ಲಿ ಇದೆ, ಯಾರೆಲ್ಲ ಆಕ್ಸೆಸ್ ಮಾಡ್ತಾವ್ರೆ ಅಂತ ಕಂಡಿಡಿರಿ. ಹೇಗೆ? ಸೆಕ್ಯೂರಿಟಿ ಟ್ಯಾಬ್ ಹೋಗಿ, ಇಲ್ಲ ಯುವರ್ ಡಿವೈಸಸ್ ಅಂತ ಇದೆ. ಯುವರ್ ಡಿವೈಸಸ್. ಸೊ ನಮ್ದು ಬಂದು 3 ಸೆಕ್ಷನ್ ಆನ್ ವಿಂಡೋಸ್, 1 ಸೆಕ್ಷನ್ ಆನ್ ಆಂಡ್ರಾಯ್ಡ್ ಫೋನ್. ಬೇರೆಲ್ಲ ಸೈನ್ ಔಟ್ ಮಾಡಿದ್ದೀನಿ. ಜಸ್ಟ್